ಫ್ರೆಂಡ್ಸ್, ಇವಾಗ ನಾನು ಅವರೆಕಾಳು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಒಂದಿಡಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ, 50 ಗ್ರಾಮ್ ಬೇಳೆ, ಒಂದು ಪಾವನಷ್ಟು ಅವರೆಕಾಳು, ಬೆಳ್ಳುಳ್ಳಿ 2 ಗೆಡ್ಡೆ. ಇವಾಗ ನಾನು ಬೇಳೆ ಹಾಕೋತಾ ಇದ್ದೀನಿ, ಅವರೆಕಾಳು ಹಾಕೋತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಬೇಯಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರ್ ಹಾಕಿ ಬೇಯಿಸ್ಕೋಬೇಕು ಫಸ್ಟ್. ಇದು ಈಗ ನೋಡಿ ಕುಕ್ಕರ್ ಮುಚ್ತಾ ಇದ್ದೀನಿ. ಇದು 3 ವಿಷಲ್ ಬರ್ಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಅವರೆಕಾಳು ಬೇಳೆ ಎಲ್ಲ ಬೆಂದಿದೆ. ಇದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು 1-2 ಕುದ್ರೆ ಸಾಕು, ಸಾಂಬಾರ್ ರೆಡಿ ಆಯ್ತದೆ. ಉಪ್ಸಾರು 2 ಕುದಿಸ್ಕೊಂಡು ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ. ಇದು ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಮುಚ್ಚಬಾರ್ದು, ಮುಚ್ಚಿದ್ರೆ ಕೈ ಬಂದ್ಬಿಡುತ್ತದೆ ಸಾಂಬಾರು ಉಪ್ಸಾರು. ಅದಕ್ಕೆ 1-2 ಕುದ್ಬಿಟ್ರೆ ಇದನ್ನು ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ. ನೋಡಿ, ಇವಾಗ ಅವರೆಕಾಳು ಬೇಳೆ ನುಗ್ಗೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದೈತೆ. ಇದಕ್ಕೆ ನಾನು ಈಗ ಉಪ್ಪು ಸೇರ್ಸ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 3 ಚಮಚದಷ್ಟು ಹಾಲು. ಇದೊಂದು ಕುದ್ರೆ ಆಯ್ತು, ಸಾಂಬಾರ್ ರೆಡಿ. ಅದಕ್ಕೆ ಒಗ್ಗರಣೆ ಕೊಡ್ಬೇಕು. ಬಾಡ್ಲಿ ಇಟ್ಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಕಾಯಬೇಕು. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು. ಈಗ ನಾನು 1 ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಒಂಚೂರು ಚಟಪಟ ಅಂತ ಹಿಡಿದ್ಮೇಲೆ 2 ಮೆಣಸಿಕಾಯಿನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗು. ಇದಿಷ್ಟು ಆದ್ಮೇಲೆ ಒಲೆನ ಆಫ್ ಮಾಡಿ ಒಗ್ಗರಣೆನ ಇದಕ್ಕೆ ಹಾಕೋತಾ ಇದ್ದೀನಿ. ಉಪ್ಸಾರು ರೆಡಿ. ನುಗ್ಗೆ ಸೊಪ್ಪು ಅವರೆಕಾಳು ಉಪ್ಸಾರು ರೆಡಿ ಆಯ್ತು. ಇದೆ ಉಪ್ಸಾರು. ಆಮೇಲೆ ಸರ್ವ್ ಮಾಡ್ತೀನಿ. ಅನ್ನ ಮಾಡಿ ಮುದ್ದೆ ಮಾಡಿ. ಜೊತೆಗೆ ಉಪ್ಪು ಹೆಸರು ಖಾರನೂ ಹಾಕೊಂಡಿದೀನಿ. ತಿನ್ ನೋಡ್ಬಿಟ್ಟು ನಿಮ್ಗೆ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ನೀವು ಮಾಡ್ಬಿಟ್ಟು ಹೇಗಿದೆ ಅಂತ ನಮಗ್ ತಿಳಿಸಿ. ನಮ್ ಚಾನಲ್ ನೋಡ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.